ಸೊ ನಾನು ಅನ್ಕೊಂಡಿರೋ ಫೀಲ್ಡ್ ಅಲ್ಲಿ ರೀಚ್ ಆಗಕ್ ಆಗ್ಲಿಲ್ಲ ಅಂತ ಪ್ರತಿಯೊಂದು ವ್ಯಕ್ತಿಯ ಹಿಂದೆ ಒಂದು ಕರಾಳವಾದ ಸತ್ಯ ಸ್ಟೋರಿ ಕತೆ ಇದ್ದೇ ಇರುತ್ತೆ. ಕಂಪ್ಲೀಟ್ಲಿ ವಿಲೇಜ್ ಅಂತ ಬಿಲಾಂಗ್ ಆಗ್ತಾ ಇದೀನಿ. ನೌ ಐ ಆಮ್ ಪ್ರಿಪೇರಿಂಗ್ UPSC. ಒಬ್ಬ ರೈತಾಪಿ ಕುಟುಂಬದಿಂದ ಬಂದಂತ ಹುಡುಗ UPSC ಏನಕ್ಕೆ ಪಾಸ್ ಮಾಡಕ್ಕಾಗಲ್ಲ, UPSC ಏನಕ್ಕೆ ಕ್ರ್ಯಾಕ್ ಮಾಡಕ್ಕಾಗಲ್ಲ, ಒಬ್ಬ ಕನ್ನಡ ಮೀಡಿಯಂ ಓದಂತ ಹುಡುಗ ಏನಕ್ಕೆ UPSC ಬರೆಯಕ್ಕಾಗಲ್ಲ. ದಿ ಕ್ವಾಲಿಟಿ ಆಫ್ ಮರ್ಸಿ ಅಂತ ಒಂದು ಪೋಯಮ್ ಇತ್ತು. ಆ ಪೋಯಮ್ ನನಗೆ ಲಿಟ್ರಲಿ ಹೇಳ್ತೀನಿ, ಹೇಳಕ್ ಬರ್ತಿರ್ಲಿಲ್ಲ. ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿದ್ದೆ. ಯೂಟ್ಯೂಬ್ ದೊಡ್ಡ ಕತೆ ಇದೆ. ಹಾಯ್ ಮಾಡಕ್ಕಾಗತ್ತಾ ಅಂತ ಬಿಗ್ ಕ್ವಶನ್ ಮಾರ್ಕ್ ಎಲ್ರಿಗೂ ಬರುತ್ತೆ. ಅದು ದೊಡ್ಡ ರಹಸ್ಯ ಇದೆ. ಐಕಾ ಪಾಡ್ಕಾಸ್ಟ್ ನಲ್ಲಿ ಎಲ್ಲಾನು ಸಂಪೂರ್ಣವಾಗಿ ಹೇಳ್ತೀನಿ. ಪರಿಸ್ಥಿತಿ, ನನ್ನ ಫೈನಾನ್ಸಿಯಲ್ ಕಂಡೀಷನ್ ಯಾವ ತರ ಇದೆ ಅಂದ್ರೆ, ನಾನು ಏನೋ ಒಂದು ಮಾಡ್ಲೇಬೇಕು. ನನ್ಗೆ ಬೇಕಾಗಿದ್ದು ಸದ್ಯಕ್ಕೆ. ಸೊ ನನ್ಗೆ ಇನ್ನೊಂದು ಬಿಗ್ ಪ್ರಾಬ್ಲಮ್ ಏನು ಅಂದ್ರೆ, ಪರ್ಫೆಕ್ಟ್ ಸ್ಟ್ರಕ್ಚರ್ ಆಗಿ ಒಂದು ಆನ್ಸರ್ ರೈಟಿಂಗ್ ಇದೆಯಲ್ಲ, ಆ ರೈಟಿಂಗ್ ಸ್ಕಿಲ್ ನನ್ಗೆ ಇನ್ನೂ ಬಂದಿಲ್ಲ. ಮನೇಲಿ ಕೇಳಿದ್ರೆ UPSC ಓದ್ತೀನಿ, ನನ್ಗೆ ಒಂದು ಒಳ್ಳೆ ಕೋಚಿಂಗ್ ಹೋಗ್ಬೇಕು ಅಂತ ಎಲ್ಲ ಕೇಳಿದ್ರೆ ದೇ ಡಿಡಂಟ್ ಸಪೋರ್ಟ್. ಒಂದೇ ಒಂದು ಚಿಕ್ಕ ಎಕ್ಸ್ಪೆಕ್ಟೇಷನ್ ಇದೆ, ಬೇಗ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು 1,000 ಜನ ರೀಚ್ ಮಾಡಿ ನನಗೆ ಮಾನಿಟೈಸೇಷನ್ ಆನ್ ಆಗಿ ನನ್ನ UPSC ಜರ್ನಿ ಓದೋ ಸ್ಟಡಿ ಏನಿದೆ ಅದು ಕಂಪ್ಲೀಟ್ ಆಗೋಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಒಂದು ಚಿಕ್ಕ ಆಸೆ ಅಷ್ಟೇ. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ನಾವು ಈ ಕೆಲಸ ಕೂಡ ಮಾಡ್ತೀವಿ. ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಹಾಯ್, ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ಇವತ್ತು ಈ ಊರಲ್ಲಿ ಅಂದ್ರೆ ನಮ್ಮ ಈ ಊರಲ್ಲಿ ಕೊನೆಯ ದಿನ. ಅಂದ್ರೆ ನಾಳೆ ನಾನು ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಹೊಲದಲ್ಲಿರೋ ಕೆಲಸಗಳನ್ನ ಮುಗಿಸೋಣ ಬನ್ನಿ. ತುಂಬಾ ದಿನ ಆಯ್ತು ವಿಡಿಯೋ ಮಾಡಿರ್ಲಿಲ್ಲ. ತಂಗಿ ಮದುವೆ ಇಟ್ಕೊಂಡು ಹಾಗೆ ಹೀಗೆ ಒಂದಿಷ್ಟು ವರ್ಕ್ ಅಲ್ಲಿ ಬ್ಯುಸಿ ಆಗಿದ್ದೆ. ಎಡಿಟಿಂಗ್ ಹೋಗಕ್ಕೆಲ್ಲ ಟೈಮ್ ಸಿಗ್ತಾನೆ ಇರಲಿಲ್ಲ. ನೌ ಐ ಆಮ್ ಫ್ರೀ, ಬಟ್ ಆದ್ರೂ ಕೂಡ ಬ್ಯುಸಿನೇ. ಏನಕ್ಕಂದ್ರೆ PC ಕಾಲ್ಫಾರ್ಮ್ ಆಗಿದೆ, ಅದ್ರ ಜೊತೆಗೆ ಫ್ಯಾಮಿಲಿ ಪ್ರೆಷರ್, ಪರ್ಸನಲ್ ಪ್ರೆಷರ್ ಅಂಡ್ ಜಾಬ್ಲೆಸ್, ಹೋಪ್ಲೆಸ್, ಮನಿಲೆಸ್, ಟೋಟಲಿ ವೇಸ್ಟ್ಲೆಸ್ ಆಗಿರೋ ತರ ನಮ್ಮ ಪರಿಸ್ಥಿತಿ ಇವಾಗ ಆಗಿದೆ. ಸದ್ಯಕ್ಕೆ ಮೆಂಟಲಿ ಸಿಕ್ಕಾಪಡೆ ಪ್ರೆಷರ್ ಇದೆ. ಆದ್ರೂ ಕೂಡ ಹೇಗೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಸ್ಮೈಲ್ ತರ ಇಟ್ಕೊಂಡು ಲೈಫ್ ನ ಸ್ಟಾಕ್ ಮಾಡಬೇಕು, ಲೈಫ್ ನ ಲೀಡ್ ಮಾಡಬೇಕು. ಸೊ ಅದ್ರಗೋಸ್ಕರ ನಾಳೆ ನಾನು ಧಾರವಾಡಕ್ಕೆ ಹೋಗ್ತೀನಿ. ಅಲ್ಲಿ ನಾನು ಮತ್ತೆ ರೂಮ್ ಹುಡುಕ್ಬೇಕು, ಒಂದು ಪಾರ್ಟ್ ಟೈಮ್ ವರ್ಕ್ ನೋಡ್ಬೇಕು, ಅದ್ರ ಜೊತೆಗೆ ಸ್ಟಡಿ ಮಾಡಬೇಕು ಅಂಡ್ ಯೂಟ್ಯೂಬ್ ಬೇರೆ ಸ್ಟಾರ್ಟ್ ಮಾಡಬೇಕು. ಮತ್ತು ನನ್ನ ಒಂದಿಷ್ಟು ಐಡಿಯಾಗಳಿದಾವೆ. ನಾನು ನಿಜವಾಗ್ಲೂ ಏನು, ನನ್ನ ಸ್ಟ್ರಗಲ್ ಹಿಂದಿನ ಕತೆ ಏನು, ನಿಜವಾಗ್ಲೂ ನಾನು ಏನಕ್ಕೆ ಇಷ್ಟೊಂದು ಈ ತರ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೀನಿ, ಈ ಸೋಂಬೇರಿ ಈ ಆಲಸ್ಯನಸಕ್ಕೆ ಮೇನ್ ರೀಸನ್ ಏನು, ಸೊ ನಾನ್ ಮಾಡುವಂತ ಕಂಟೆಂಟ್ಗೆ ಅಥವಾ ನನ್ನ ಫ್ಯಾಷನ್ ಏನಿದೆ, ನನ್ನ ಗೋಲ್ ಏನಿದೆ, ಅದಕ್ಕೆ ಬಂದಿರುವಂತ ಅಡ್ಡಿಗಳಿಂದ ನಾನು ಏನಕ್ಕೆ ಅದನ್ನ ಪ್ರೊಕ್ರಾಸ್ಟಿನೇಷನ್ ಇಂದ ಹಾಗೆ ಪೋಸ್ಟ್ ಪೋನ್ ಮಾಡ್ಕೊಂತ ಇಲ್ಲಿವರೆಗೆ ಬಂದೆ. ಸೊ ನಾನು ಅನ್ಕೊಂಡಿರೋ ಫೀಲ್ಡ್ ಅಲ್ಲಿ ರೀಚ್ ಆಗಕ್ ಆಗ್ಲಿಲ್ಲ ಅಂತ ಇನ್ಮೇಲೆ ಒಂದಿಷ್ಟು ಐಡಿಯಾಸ್ ಗಳಿದಾವೆ. ಅವನ್ನ ನಾನು ಹೇಗೆ ಅಪ್ರೋಚ್ ಮಾಡಬೇಕು, ಅವನ್ನ ನಾನು ಹೇಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು, ಹೇಗೆ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನೊಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಐಕಾ ಪಾಡ್ಕಾಸ್ಟ್ ಅಂತ. ಐಕಾ ಪಾಡ್ಕಾಸ್ಟ್ ಚಾನಲ್ ನ ಕಂಪ್ಲೀಟ್ ಇಂಟ್ರೊಡಕ್ಷನ್ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಐಕಾ ಪಾಡ್ಕಾಸ್ಟ್ ನ ಇಂಟ್ರೊಡಕ್ಷನ್, ಐಕಾ ಪಾಡ್ಕಾಸ್ಟ್ ಅಂದ್ರೆ ಏನು, ಏನಕ್ಕೋಸ್ಕರ ಆ ಪಾಡ್ಕಾಸ್ಟ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ನನ್ನ ಇಡೀ ಬಯೋಡಾಟಾನೇ, ನನ್ನ ಏಳು ಬೀಳು, ನಾನು ಹೇಗೆ, ನನ್ನ ಕಂಪ್ಲೀಟ್ ಹಿಸ್ಟ್ರಿನೇ ಐಕಾ ಪಾಡ್ಕಾಸ್ಟ್ ನ ಫಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ರಿವೀಲ್ ಮಾಡ್ತೀನಿ. ಮೋರ್ ಅಂಡ್ ಮೋರ್ ಸಾಧ್ಯ ಆದಷ್ಟು ಎಲ್ಲಾನು ರಿವೀಲ್ ಮಾಡ್ತೀನಿ. ವಾಟ್ ಮೈ ರಿಯಲ್ ಕ್ಯಾರೆಕ್ಟರ್, ನಾನು ಯಾವ ತರ ವ್ಯಕ್ತಿ, ಮತ್ತೆ ಪ್ರತಿಯೊಂದು ವ್ಯಕ್ತಿಯ ಹಿಂದೆ ಒಂದು ಕರಾಳವಾದ ಸತ್ಯ ಸ್ಟೋರಿ ಕತೆ ಇದ್ದೇ ಇರುತ್ತೆ. ಸೊ ನನ್ನ ಕರಾಳ ಸತ್ಯ ಏನು ಅಂತ ಕೆಲವೇ ದಿನದಲ್ಲಿ ಬಿಚ್ಚಿಡ್ತೀನಿ. ಇಲ್ಲೇ ನಾನು ಸ್ಟಾರ್ಟ್ ಮಾಡ್ಬೋದಿತ್ತು. ಇವತ್ತು ನನ್ನ ಕೈಲಿ ವಿಡಿಯೋ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಆಗ್ಲಿಲ್ಲ. ಸ್ಕ್ರಿಪ್ಟ್ ಬರ್ದೆ, ಸೊ ಈ ಪುಸ್ತಕದಲ್ಲಿ ಸ್ಕ್ರಿಪ್ಟ್ ಬರ್ದೆ, ಏನೇನ್ ಮಾಡ್ಬೇಕು ಅಂತ, ಏನೇನು ಎಕ್ಸ್ಪ್ಲೇನ್ ಮಾಡ್ಬೇಕು, ಹೆಂಗಿದು ಮಾಡ್ಬೇಕು ಅಂತ ಒಂದು ಪರ್ಫೆಕ್ಷನ್ ಅನ್ನೋ ಒಂದು ಹುಚ್ಚಿದೆ. ಸೊ ಅದನ್ನೆಲ್ಲ ಮಾಡ್ಬೇಕು ಅಂತ ಬರ್ದಿಟ್ಟೆ, ಬಟ್ ವಿಡಿಯೋ ಶೂಟ್ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ಪರ್ಫೆಕ್ಟ್ ಆಗಿ ಯೂಟ್ಯೂಬ್ ಸೆಟಪ್ ಇಲ್ಲ, ನಂದು ಪಾಡ್ಕಾಸ್ಟ್ ಸೆಟಪ್ ಅಂತೂ ಇಲ್ಲ. ಅದನ್ನ ಸೆಟ್ ಮಾಡಕ್ಕೆ ತುಂಬಾ ಸ್ಟ್ರಗಲ್ ಪಡ್ಬೇಕು. ನಾವು ಐನೋ ತುಂಬಾ ಸ್ಟ್ರಗಲ್ ಪಡ್ಬೇಕು. ಒಂದ್ ಲೆವೆಲ್ ರೀಚ್ ಮಾಡ್ಬೇಕು ಅಂದ್ರೆ ತುಂಬಾ ಪರಿಶ್ರಮ ಹಾಕ್ಬೇಕು. ಅದ್ರ ಜೊತೆಗೆ ನನ್ನ ಸ್ಟಡಿ ಜರ್ನಿ, ಸೊ ಗೌರ್ಮೆಂಟ್ ಜಾಬ್ ಮಾಡ್ಕೋಬೇಕು ಅಂತ, ಅದರಲ್ಲಿ ಇನ್ನೂ ಸಿಕ್ಕಾಪಡೆ ಪ್ರೆಷರ್ ಮಾರೆ. ಆ ಪ್ರೆಷರ್ನ ನಾನು ಆಮೇಲೆ ಹೆಂಗೆ ಹ್ಯಾಂಡಲ್ ಮಾಡೋದು, ಸೊ ಏನು ವಾಟ್ ದ ಸ್ಟ್ರೆಸ್, ನಮಗೆ ಅದು ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಸದ್ಯಕ್ಕೆ ಏನ್ ಮಾಡೋಣ ಅಂದ್ರೆ, ಇವತ್ತು ಒಂದಿನ ನಾನು ನಮ್ಮ ಊರಲ್ಲಿರೋದು, ನಾಳೆ ನಾನು ಊರ್ ಬಿಟ್ಟು ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ನಾನು ಏನೋ ಒಂದು ಮಾಡಬೇಕು, ಅಂದಮೇಲೆ ಏನೋ ಒಂದು ಸಾಧನೆ ಮಾಡ್ಕೊಂಡು ಹೋಗ್ಬೇಕು. ಮಾತಾಡೋಕೆ ಇನ್ನೂ ತುಂಬಾ ವಿಷಯಗಳಿದಾವೆ, ಚರ್ಚೆ ಮಾಡೋಕೆ ಇನ್ನೂ ತುಂಬಾ ಸಾಕಷ್ಟು ಪ್ರಶ್ನೆಗಳಿದಾವೆ, ಮತ್ತು ಅರ್ಥವಾಗದೆ ಉಳಿದುಕೊಂಡಿರುವಂತ ಕೆಲವೊಂದಿಷ್ಟು ಘಟನೆಗಳು ಕೂಡ ತುಂಬಾ ಬೇಜಾನಿದಾವೆ. ಅವ್ರ ಬಗ್ಗೆ ಒಂದೊಂದಾಗಿ ಮಾತಾಡ್ತಾ ಹೋಗೋಣಲ್ಲ. ಸೊ ಮತ್ತೆ ಇನ್ನೇನ್ ಮಾಡೋಣ, ಸ್ವಲ್ಪ ಇರೋದೇ ಇವತ್ತೊಂದಿನ ಊರಲ್ಲಿ. ಅಲ್ಲಿವರೆಗೂ ಇದೊಂದು ಸ್ವಲ್ಪ
ಪೈಪ್ ಗೀಪ್ ಎಲ್ಲ ತಂದ್ಬಿಟ್ಟು ಕೆಲಸನ ಸೆಟ್ ಮಾಡ್ಕೊಳ್ಳೋಣ. ನಾಳೆ ಹೇಗಿದ್ರು ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಇವತ್ತು 12ನೇ ತಾರೀಕು. ಇವತ್ತು ಮುಗಿಸ್ಕೊಂಡು ನಾಳೆ ಹೋಗ್ತೀನಿ. ಬಟ್ ಇವತ್ತಿನ ವಿಡಿಯೋ ನಾಳೆ ವಿಡಿಯೋ ಎಲ್ಲಾನು ಸೇರಿಸ್ಕೊಂಡು ಇನ್ಮೇಲಿಂದ ನಾನು ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸದ್ಯಕ್ಕೆ ವರ್ಕ್ ಮಾಡೋಣ ಬನ್ನಿ. ನನ್ನ ಇಂಟ್ರೊಡಕ್ಷನ್ ನನ್ನ ಪಾಡ್ಕಾಸ್ಟ್ ಚಾನಲಲ್ಲಿ ಎಲ್ಲ ನಾನು ಕಂಪ್ಲೀಟಾಗಿ ನನ್ನ ಬಯೋಡಾಟನೇ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ನನ್ನ. ಸೊ ಅದಕ್ಕಿಂತ ಮುಂಚೆ ನಮ್ಮ ಮನೆ ನಿಮಗೆ ತೋರಿಸ್ತೀನಿ. ಜಸ್ಟ್ ನೋಡಿ, ಇದು ನಮ್ಮ ಹೊಲ, ಹಿಂದ್ಗಡೆ ಕಬ್ಬು ಹಾಕಿದೆ, ನಮ್ಮ ಹೊಲದಲ್ಲಿ ಕಬ್ಬಿದೆ. ಸೊ ಇದನ್ನ ನೋಡ್ತಾ ಇದ್ದೀರಾ, ನಮ್ಮ ಕಂಪ್ಲೀಟ್ ಆಗಿರೋಂಥ ನಮ್ಮ ಅರಮನೆ. ನಮ್ಮ ಅಪ್ಪ ಗಳೆ ಹೊಡಿತಾ ಇದ್ದಾರೆ. ಸೊ ಇವಾಗ ನಾವು ಅವರಿಗೆ ಸಹಾಯ ಅಂತ ಹೇಳ್ಬಿಟ್ಟು ಚಿಕ್ಕ ಸಹಾಯ, ಸ್ಪ್ರಿಂಕ್ಲರ್ ಪೈಪ್ ಇದೆ, ಎಲ್ಲಾನು ತಂದ್ಬಿಟ್ಟು ಈ ಕಡೆ ಜೋಡಿಸಿಡೋಣ. ವಿಡಿಯೋ ಮಾಡೋಕ್ಕೆ ಇದೊಂದು ಹಳೆ ಇರೋ ಸೆಲ್ಫಿ ಸ್ಟಿಕ್ ನ ಯೂಸ್ ಮಾಡ್ತಾ ಇದೀನಿ. ಅಲ್ಲಿ ಲೈನ್ ಕೈ ಹಾಕಿದೀವಲ್ಲ ಸ್ಪ್ರಿಂಕ್ಲರ್ ಪೈಪ್, ಆ ಸ್ಪ್ರಿಂಕ್ಲರ್ ಪೈಪ್ ನ ತೆಗೆದ್ಬಿಟ್ಟು ಆ ಕಡೆ ಒಂದ್ ಕಡೆ ಸೈಡ್ ಎಲ್ಲಾನು ಅರೇಂಜ್ ಮಾಡ್ಬೇಕು. ಬನ್ನಿ ಇವಾಗ ಮಾಟೂಲ್ ತಗೊಳ್ಳೋಣ. ಅದಕ್ಕೋಸ್ಕರ ಲೈಟ್ ಆನ್ ಮಾಡೋಣ. ನಮ್ಮ ಮನೇಲಿ ಬಂದಿದ್ವಿ, ಸಿಕ್ತು. ಸೊ ಇದು ನಮ್ಮ ಮನೆ. ನನ್ನ ಬ್ಯಾಗು ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಇಲ್ಲೊಂದು ಬ್ಯಾಗ್ ಇದೆ, ರೆಡಿ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೊಂಡು ಹೋಗ್ಬಿಡೋಣ. ಸೊ ನನ್ನ ಫೇವ್ರೇಟ್ ಬುಕ್ ನೋಡ್ತಾ ಇದ್ದೀರಾ, ಓದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿದೆ. ಸೊ ಅದಕ್ಕಿಂತ ಮುಂಚೆ ಪೈಪ್ ಎಲ್ಲಾನು ಬಿಚ್ಚಿ ಒಂದು ಕಡೆ ಕಂಪ್ಲೀಟ್ ಆಗಿ ಸೆಟ್ ಮಾಡೋಣ ಬನ್ನಿ. ಮತ್ತೆ ಆರಾಮ ಎಲ್ರು, ಹೆಂಗಿದ್ದೀರಾ? ಮುಳ್ತುಸ್ತು. ಈಸ್ ದಿನ ಒಬ್ಬ ಓದೋ ಹುಡುಗನಾಗಿ ನೋಡಿದೀರಾ, ಒಬ್ಬ ಯೂಟ್ಯೂಬರ್ ಆಗಿ ನೋಡಿದೀರಾ, ಒಬ್ಬ ಆಸ್ಪಿರೆಂಟ್ ಆಗಿ ನೋಡಿದೀರಾ. ಇವತ್ತು ಒಬ್ಬ ರೈತನಾಗಿ ಹೊಲದಲ್ಲಿ ಗಳೆ ಹೊಡೆಯುವಂತ ಒಬ್ಬ ಕಾಸಿನ ನೀವು ನೋಡ್ತಾ ಇದ್ದೀರಾ, ಹೌದಲ್ಲ? ಲಿಟ್ರಲಿ 1-2 ವರ್ಷದ ಹಿಂದೆ ನಾನು ಇದೇ ಯೂಟ್ಯೂಬ್ ಮಾಡ್ಬೇಕಾದ್ರೆ ಮನ್ಯಾಗ ಎಲ್ರು ಕ್ಯಾಕರ್ಸ್ ಊದು ಉಪ್ಪಿನಕಾಯಿ ಹಾಕ್ತಿದ್ರು, ಮಂದಿ ಮಾತು ಕೇಳಿ. ಸೊ ಇವಾಗ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ದಟ್ ಇಸ್ ಪವರ್ ಆಫ್ ಕನ್ವೀನಿಯನ್ಸ್ ಮಾಡೋದು ಹೆಂಗೆ ಅಂತ ಗೊತ್ತಿರ್ಬೇಕು. ಸೊ ಕಲ್ಕೊಳ್ಳಿ, ನಾನು ನೋಡಿ ಎಲ್ರು ಗಳೆ ಹೊಡಿಬೇಕು. ಒಬ್ಬ ಮೇಜರ್ ಆಗಿ ಒಬ್ಬ ಮುಖ್ಯವಾದ ವ್ಯಕ್ತಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಇವ್ರು ಇದಾರಲ್ಲ ನಮ್ಮ ಮದರ್ ಇಂಡಿಯಾ. ಮದರ್ ಇಂಡಿಯಾ ಬಂದ್ಬಿಟ್ಟು 2 ವರ್ಷದ ಹಿಂದೆ ನಾನು ಯೂಟ್ಯೂಬ್ ಮಾಡ್ಬೇಕಾದ್ರೆ ಬೈತಿತ್ತು. ಸೊ ಇವಾಗ ಸಪೋರ್ಟ್ ಮಾಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಏನ್ ಮಾಡೋಣ ಅಂದ್ರೆ, ಸೊ ಇವಾಗ ನಾವು ಗಳೆ ಹೊಡೆಯೋಣ. ಸೊ ಗಳೆ ಹೊಡೆಯೋದು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ ಅಂತ. ಸೊ ಸದ್ಯಕ್ಕೆ ಇಲ್ಲೊಂದ್ ಸ್ವಲ್ಪ ಹಕ್ಕಿ ಗಳೆ ಹೊಡಿತಾ ಇದ್ವಿ ಅಷ್ಟೇ. ಆಮೇಲೆ ನಾನೇ ಹೊಡಿತೀನಿ ಗಳೆನ. ಜಸ್ಟ್ ನೋಡಿ ಹೆಂಗೆಲ್ಲ ಗಳೆ ಹೊಡಿತೀನಿ ಅಂತ. ಸೊ ಇವತ್ತು ಒಬ್ಬ ರೈತನಾಗಿ ಗಳೆ ಹೊಡೆಯೋದು ಹೆಂಗೆ ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ. ಓಕೆ 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 ಬನ್ನಿ 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 ಸ್ನೇಹಿತರೆ ಇವಾಗ ನಾವು ಗಳೆ ಹೊಡೆಯುವ ಅದಕ್ಕೋಸ್ಕರ ಅಂತ ಬಾರ್ಕೋಲ್ ತಗೊಂಡಿವಿ. ಇವಾಗ ಬಾರ್ಕೋಲ್ ಹಾಕೊಂಡು ಇವಾಗ ಮೊಬೈಲ್ ನ ಒಂದ್ ಕಡೆ ಫಿಕ್ಸ್ ಮಾಡಿ ಇವಾಗ ಗಳೆ ಹೊಡಿತೀನಿ. ನೋಡ್ರಿ ಹೆಂಗ್ ಹೊಡಿತೀನಿ ಗಳೆ. ಹಲೋ, ಕಂಪ್ಲೀಟ್ ಆಗಿ ಗಳೆ ಹೊಡೆಯೋದನ್ನ ಮುಗಿಸಿ ಫ್ರೆಶ್ ಅಪ್ ಆಗಿ ಹೊಳ್ಳಿ ವಿಡಿಯೋ ಮಾಡ್ತಾ ಇದೀನಿ. ಜಸ್ಟ್ ಏನಿಲ್ಲ, ಬೈ ವಾಕ್ ಹಾಗೆ ಹೊಲದಲ್ಲಿ ಹೋಗೋಣ. ಸೊ ಇವತ್ತೊಂದಿನ ಅಷ್ಟೇ ನಾನು ಇಲ್ಲಿರೋದು. ನಾಳೆ ಗೋಯಿಂಗ್ ಟು ಧಾರವಾಡ. ಅದಕ್ಕೆ ನಾನು ಇಷ್ಟು ದಿನ ಹೋಗ್ಬೇಕಾಗಿತ್ತು. ಸೊ ನಾಳೆ ಹೋಗ್ತಾ ಇದ್ದೀನಿ ಧಾರವಾಡಕ್ಕೆ. ಹಾಗಂತ PC ಕನ್ಫರ್ಮ್ ಆಗಿದೆ. ಸೊ ಅದ್ರಗೋಸ್ಕರ ಹೋಗ್ತಾ ಇದ್ದೀನಿ ಅಂತ ಅನ್ಕೋಬಹುದು, ಬಟ್ ಕಂಪ್ಲೀಟ್ಲಿ ಅದಕ್ಕೋಸ್ಕರ ಅಲ್ಲ. ಸೊ ನನ್ನ ವಿಷನ್, ನನ್ನ ಫೋಕಸ್, ನನ್ನ ಗೋಲ್, ನನ್ನ ಡೆಡಿಕೇಶನ್ ಬೇರೆ ಕಡೆನೇ ಇದೆ. ಅದ್ರಗೋಸ್ಕರ ಫೋಕಸ್ ಮಾಡಕ್ ಹೋಗ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯ್ತು. ನೌ ಐ ಆಮ್ 23 years old. ನನಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಲೇಟ್ ಆಗೋಯ್ತು. ನಾವು ಕಂಪ್ಲೀಟ್ ಆಗಿ ಬಿಗಿನರ್ ಆಗಿ ಏನು ಗೊತ್ತಿಲ್ಲ ಅಂತ ಜೀರೋ ಮೈಂಡೆಡ್ ಅಂತ ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ಐ ಆಮ್ ಸ್ಟಾರ್ಟಿಂಗ್ ಪ್ರಿಪೇರಿಂಗ್ UPSC. ಸೊ UPSC ಅಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿರುವಂತ ಒಂದು ಜಾಬ್ ಅಥವಾ ಒಂದು ಹುದ್ದೆ, ಅದು ನನಗೆ ತುಂಬಾ ಕ್ರೇಜ್ ಅಥವಾ ಅದ್ರ ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಹುದ್ದೆ. ಸೊ ಆ ಹುದ್ದೆ ಯಾವುದು ಏನು ಅಂತ ಸದ್ಯಕ್ಕಂತೂ ಯಾವುದು ರಿವೀಲ್ ಮಾಡಲ್ಲ. ಐಕಾ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ ಐಕಾ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಇದೇ ತರ ಹಳ್ಳಿಗಳಿಂದ ಬಂದಂತ ಪ್ರತಿಭೆಗಳು ಒಂದಿಷ್ಟು ಜನ ಸಕ್ಸಸ್ ಮಾಡಿರ್ತಾರೆ, ಒಂದಿಷ್ಟು ಜನ ಫೇಲ್ಯೂರ್ ಆಗಿರ್ತಾರೆ, ಒಂದಿಷ್ಟು ಜನ ಏನೋ ಒಂದು ಕಟ್ಕೊಳಕ್ ಹೋಗಿ ಇನ್ನೇನೋ ಒಂದು ಆಗಿರುತ್ತೆ. ಸೊ ಅವ್ರ ಕಹಾನಿನ ಜನರಿಗೆ ಬಿಚ್ಚಿಡುವಂತ ಒಂದು ಚಿಕ್ಕ ಪ್ರಯತ್ನನ ಮಾಡೋದ್ರ ಜೊತೆಗೆ ನನ್ನ ಡೈಲಿ ರುಟೀನ್ ಬ್ಲಾಗ್, ಸ್ಟಡಿ ರುಟೀನ್ ಆಗಿರ್ಬೋದು, ಮತ್ತೆ ನಾನು ಧಾರವಾಡ ಹೋಗಿ ಸ್ಟೇ ಆಗ್ಬೇಕು, ಅಲ್ಲಿ ಒಂದು ಪಾರ್ಟ್ ಟೈಮ್ ವರ್ಕ್ ನೋಡ್ಬೇಕು. ಸೊ ಅದನ್ನ ಎಲ್ಲಾನು ಮಾಡ್ಕೊಂಡು, ಒಂದು ರೂಮ್ ನೋಡ್ಕೊಂಡು, ಒಂದು ಲೈಬ್ರರಿ ನೋಡ್ಕೊಂಡು, ಅದನ್ನೆಲ್ಲಾನು ಮಾಡ್ಕೊಂಡು ಸ್ಟಡಿ ಮಾಡ್ಬೇಕಾಗತ್ತೆ. ಅದು ಬಿಗ್ ಚಾಲೆಂಜ್. ಅದಕ್ಕಿಂತ ಮುಂಚೆ ನನ್ನ ಕಂಪ್ಲೀಟ್ ಒಂದು ಕಹಾನಿ ಏನಿದೆ ಅದು ನನ್ನ ಐಕಾ ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅತಿ ಶೀಘ್ರವಾಗಿ ವಿಡಿಯೋ ಮಾಡ್ಬಿಟ್ಟು, ಸೊ ನನ್ನ ಕಂಪ್ಲೀಟ್ ಬಯೋಡಾಟಾ
ಹುಡುಕಾಟ, ನನ್ನ ಚೈಲ್ಡ್ಹುಡ್ ಹೇಗಿತ್ತು, ನನ್ನ ಹೈಸ್ಕೂಲ್ ಲೆವೆಲ್ ಹೇಗಿತ್ತು, ನನ್ನ ಕಾಲೇಜ್ ಲೆವೆಲ್ ಹೇಗಿತ್ತು, ನನ್ನ ಡಿಗ್ರಿ ಕಾಲೇಜಲ್ಲಿ ನನ್ನ ಲೈಫ್ ಸ್ಟೈಲ್ ಹೆಂಗಿತ್ತು, ಆಮೇಲೆ ಯಾವ ತರ ಎಲ್ಲೆಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಗಳು ಬಂದು ಅವೆಲ್ಲಾನು ನನ್ನ ಇಂಟ್ರೊಡಕ್ಷನ್ ಜೊತೆಗೆ ಚಾನಲ್ ನ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಜಾಸ್ತಿ ಸೋ ಅಂತ ಯೂಸ್ ಮಾಡ್ತಾ ಇದೀನಿ. ಫಸ್ಟ್ ಆಫ್ ಆಲ್ ಇದನ್ನ ಬಿಡೋದ್ರ ಜೊತೆಗೆ ಇನ್ನೂ ಸ್ವಲ್ಪ ಆಂಗ್ಲ ಭಾಷೆಯ ವರ್ಡ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದು ತುಂಬಾ ಬೆಟರ್ ಆಗಿರುತ್ತೆ. ಏನಕ್ಕೆ ಮುಂದೆ ಕಮ್ಯುನಿಕೇಶನ್ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನ್ ಪ್ರಿಪೇರ್ ಮಾಡ್ತಾ ಇರೋ ಜಾಬ್ಗೋಸ್ಕರ ಇಷ್ಟೊಂದು ಕಲಿಲೇಬೇಕಾಗುತ್ತೆ. ಅದ್ರಗೋಸ್ಕರ ನಾನ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ವಿಲೇಜ್ ಅಂತ ಬಿಲಾಂಗ್ ಆಗ್ತಾ ಇದೀನಿ, ಕನ್ನಡ ಮೀಡಿಯಂ. ಅದ್ರ ಜೊತೆಗೆ ನನ್ನ ಎಜುಕೇಶನ್ ಬಂದ್ಬಿಟ್ಟು 1 to 7th ವರೆಗೂ ಪ್ರೈಮರಿ ಸ್ಕೂಲ್, ಪ್ರಾಥಮಿಕ ಶಾಲೆ, ಕನ್ನಡ ಮಾಧ್ಯಮದ ಕನ್ನಡ ಶಾಲೆಯಲ್ಲಿ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ ಮುಗಿಸ್ಕೊಂಡು ಹೈಸ್ಕೂಲ್ ನ ನಮ್ಮ ಊರಲ್ಲೇ ಮುಗಿಸ್ಕೊಂಡು PUC ಹಾಗೆ ಒಂದು ತಾಲೂಕಾ ಮಟ್ಟದಲ್ಲಿರುವಂತಹ ಕಾಲೇಜ್ ನಲ್ಲಿ ಮುಗಿಸಿ ಡಿಗ್ರಿನ ಜಿಲ್ಲಾ ಮಟ್ಟದಲ್ಲಿ ಮುಗಿಸ್ಕೊಂಡು ನೌ ಐ ಆಮ್ ಪ್ರಿಪೇರಿಂಗ್ UPSC ಅಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿರುವಂತ ಒಂದು ಜಾಬ್ ನನಗೆ ಸಿಕ್ಕಾಬಡೆ ಇಂಟ್ರೆಸ್ಟ್. ಸೊ ಅದು ಅಂದ್ರೆ ನನಗೆ ತುಂಬಾ ಪಂಚಪ್ರಾಣ. ಅದು ಅಂದ್ರೆ ನನಗೆ ಆ ಪೋಸ್ಟ್ ನಾನು ಪಡ್ಕೊಳ್ಳೋಗೋಸ್ಕರ ಏನೆಲ್ಲ ಪರಿಶ್ರಮ ಪಡಬೇಕು ಅದನ್ನ ನಾನು ಮಾಡೇ ಮಾಡ್ತೀನಿ. ಒಬ್ಬ ರೈತಾಪಿ ಕುಟುಂಬದಿಂದ ಬಂದಂತ ಹುಡುಗ UPSC ಏನಕ್ಕೆ ಪಾಸ್ ಮಾಡಕ್ಕಾಗಲ್ಲ, UPSC ಏನಕ್ಕೆ ಕ್ರ್ಯಾಕ್ ಮಾಡಕ್ಕಾಗಲ್ಲ, ಒಬ್ಬ ಕನ್ನಡ ಮೀಡಿಯಂ ಓದಂತ ಹುಡುಗ ಏನಕ್ಕೆ UPSC ಬರೆಯಕ್ಕಾಗಲ್ಲ. ಆಕ್ಚುಲಿ ಹೇಳ್ತೀನಿ, ನನಗೆ ಇಂಗ್ಲಿಷ್ ಗಂಧಗಾಳಿನೂ ಬರ್ತಾ ಇರಲಿಲ್ಲ. SSLC ಅಲ್ಲಿ ಇರಬೇಕಾದ್ರೆ ದಿ ಕ್ವಾಲಿಟಿ ಆಫ್ ಮರ್ಸಿ ಅಂತ ಒಂದು ಪೋಯಮ್ ಇತ್ತು. ಆ ಪೋಯಮ್ ನನಗೆ ಲಿಟ್ರಲಿ ಹೇಳ್ತೀನಿ ಹೇಳಕ್ ಬರ್ತಿರ್ಲಿಲ್ಲ. ಬಟ್ ಹೇಗೋ ಇಂಗ್ಲಿಷ್ ಪಾಸ್ ಆದೆ, ಬಟ್ ಲಿಟ್ರಲಿ ಓದಕ್ ಬರ್ತಿರ್ಲಿಲ್ಲ. ಸೊ ನೌ ಐ ಆಮ್ ಓಕೆ, ಒಂದು ಲೆವೆಲ್ ಅಲ್ಲಿ ಓಕೆ ಚೆನ್ನಾಗಿದ್ದೀನಿ. ದಿಸ್ ಈಸ್ ಮೈ ಮದರ್ ಇಂಡಿಯಾ. ಇವಾಗ ನಾನು ನಮ್ಮ ಹೊಲದಲ್ಲಿ ಈಗ ತಾನೇ ಜಸ್ಟ್ ಗಳೆ ಹೊಡೆದು ಬಿಚ್ಚಿರುವಂತ ದಿಂಡ್ ಮೇಲೆ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ. ಅಷ್ಟೇ ನನ್ ಸದ್ಯಕ್ಕಿರೋ ಟಾಪಿಕ್. ಇವಾಗ ನನ್ ಮುಂದಿರೋದು 3 ಟಾಸ್ಕ್. ಒಂದು, ಧಾರವಾಡಕ್ಕೆ ಹೋಗಿ ಅಲ್ಲಿ ವರ್ಕ್ ನೋಡಿ ಅಲ್ಲಿ ಸ್ಟೇ ಆಗೋಕೆ, ಉಳ್ಕೊಳ್ಳೋಕೆ, ಸ್ಟಡಿ ಮಾಡೋಕೆ ಅದಕ್ಕೊಂದು ವರ್ಕ್ ಬೇಕು, ರೂಮ್ ಬೇಕು. ಇದು ಫಸ್ಟ್ ಟಾಸ್ಕ್. ಸೆಕೆಂಡ್ ಟಾಸ್ಕ್ ಬಂದ್ಬಿಟ್ಟು ಹಳ್ಳಿ ಅಂತ ಬಿಲಾಂಗ್ಸ್ ಆಗಿರೋದು, ಕನ್ನಡ ಮೀಡಿಯಂ ಅಂತ ಬಿಲಾಂಗ್ಸ್ ಆಗಿರೋದು, ಹಳ್ಳಿ ಅಂತ ಕನ್ನಡ ಮೀಡಿಯಂ ಅಂತ ಬಿಲಾಂಗ್ಸ್ ಆಗಿ ಜೊತೆಗೆ ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿದ್ದೆ. ಯೂಟ್ಯೂಬ್ ದೊಡ್ಡ ಕತೆ ಇದೆ. ಸೊ ಅದನ್ನ ನಾನು ಐಕಾ ಪಾಡ್ಕಾಸ್ಟ್ ಅಲ್ಲಿ ಎಲ್ಲಾನು ಸಂಪೂರ್ಣವಾಗಿ ಹೇಳ್ತೀನಿ. ಬಿಲಾಂಗ್ ಆಗಿ UPSC ಕ್ರ್ಯಾಕ್ ಮಾಡಕ್ ಆಗುತ್ತಾ ಅನ್ನೋದು, ಅದ್ರ ಜೊತೆಗೆ ಇದನ್ನೆಲ್ಲಾನು ಹೇಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ನಾನು ಐಕಾ ಪಾಡ್ಕಾಸ್ಟ್ಗೆ ಗೆಸ್ಟ್ ನ ಹೆಂಗೆ ಅಪ್ರೋಚ್ ಮಾಡ್ಕೊಂಡು ಅವ್ರನ್ನ ಕನ್ವಿನಿಯನ್ಸ್ ಮಾಡಿ ನಾನು ಹೇಗೆ ನಾನೊಂದು ಪಾಡ್ಕಾಸ್ಟ್ ಚಾನಲ್ ನ ರನ್ ಮಾಡಬೇಕು ಅನ್ನೋದು, ಅದ್ರ ಜೊತೆಗೆ ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ. ಹಾಯ್ ಮದರ್ ಇಂಡಿಯಾ. ಇದ್ರೆಲ್ಲದ್ರ ಜೊತೆಗೆ ಮಾಡಕ್ಕಾಗತ್ತಾ ಅಂತ ಬಿಗ್ ಕ್ವಶನ್ ಮಾರ್ಕ್ ಎಲ್ರಿಗೂ ಬರುತ್ತೆ. ನನ್ಗೂ ಕ್ವಶನ್ ಮಾರ್ಕ್ ಬದಲೇ ಕ್ವಶನ್ ಎಲ್ರಿಗೂ ಇರುತ್ತೆ. ಬಟ್ ಕ್ವಶನ್ನೇ ಜಾಸ್ತಿ ಫೋಕಸ್ ಮಾಡಿದ್ರೆ ಕ್ವಶನ್ ಬಿಗ್ ಆಗಿ ಕಾಣುತ್ತೆ. ಪಾಸಿಬಿಲಿಟೀಸ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದು. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ಈ ಕೆರಿಯರ್ ಅಲ್ಲಿ ಸಾಕ್ತಾ ಇರ್ಬೇಕಾದ್ರೆ ನಿಮ್ಗೆ ಬೇಜಾನ್ ಜನ ಬರ್ತಾರೆ. ಅದೇನಾಕಾಗುತ್ತೆ, ಇದೇನಾಕಾಗುತ್ತೆ, ನಿನ್ ಕೈಲಿ ಆಗಲ್ಲ, ಹೋಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ನಿನ್ ಮೈಂಡ್ ನ ಬ್ರೈನ್ ವಾಶ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ನೀವು ಯಾವತ್ತು ಗುರಿ ಆಗಕ್ ಹೋಗ್ಬೇಡಿ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದೇ ಒಂದು ಬೆಸ್ಟ್ ಸಜೆಷನ್ ಕೊಡ್ತೀನಿ. ಆಗಲ್ಲ ಅಂತ ಕೂತ್ಕೋಬೇಡಿ. ನಾನು ಆಗಲ್ಲ ಅಂತ ಹೇಳ್ಬಿಟ್ಟು ಬೇರೆದವ್ರ ಮಾತು ಕೇಳ್ಕೊಂಡು ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಈ ಸೊಸೈಟಿ ಏನನ್ನುತ್ತೆ, ನಾನು ಯೂಟ್ಯೂಬ್ ಮಾಡ್ತೀನಿ ಅಂದ್ರೆ ಅವ್ರೇನಂತಾರೆ, ಇವ್ರೇನಂತಾರೆ, ಈ ಹಾಳದ್ ಮೂಳದೆಲ್ಲ ತಲೆಯಲ್ಲೆಲ್ಲ ಸೇರಿಸ್ಕೊಂಡು ಇಷ್ಟೊಂದು ಲಾಂಗ್ ಆಗಿ ನಾನು ಡಿಲೇ ಮಾಡ್ತಾ ಬಂದಿದ್ದಕ್ಕೆ ನನಗೆ ಬಿಗ್ ಇಂಪ್ಯಾಕ್ಟ್. ಸೊ ದಿಸ್ ಈಸ್ ಒನ್. ಸೊ ನಾನು ಫಸ್ಟ್ ಯೂಟ್ಯೂಬ್ ಬಂದಾಗ 2023ರಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾನು ಕಂಪ್ಲೀಟ್ ಆಗಿ ನಾನು ಅರ್ನಿಂಗ್ ಮಾಡಬೇಕು, ನಾನು ಒಂದು ಹೆಸರು ಮಾಡಬೇಕು, ನಾನು ಹಂಗ್ ಮಾಡಬೇಕು, ಹಿಂಗ್ ಮಾಡಬೇಕು ಅಂತ ಬಂದಿರಲಿಲ್ಲ. ಏನಕ್ಕೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ನಾನು ಟ್ರಾವೆಲ್ ಮಾಡಬೇಕು, ನಾನು ಪ್ಲೇಸಸ್ ನ ನೋಡಬೇಕು, ನಾನು ಈ ಪ್ಲೇಸ್ ಬಗ್ಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಾನ್ಯುಮೆಂಟ್ ಇದೆ, ಯಾವುದೋ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಇದೆ, ಯಾವುದೋ ಒಂದು ಹಿಡನ್ ಪ್ಲೇಸ್ ಇದೆ, ಯಾವುದೋ ಒಂದು ಐತಿಹಾಸಿಕ ಆಗಿರ್ಬೋದು, ಚಾರಣಕ್ಕೆ ಸೂಕ್ತವಾಗಿರುವಂತ ಪ್ಲೇಸ್ ಆಗಿರ್ಬೋದು, ಆ ಪ್ಲೇಸ್ ನ ನಾನು ತಿಳ್ಕೋಬೇಕು. ಅಲ್ಲಿ ಏನ್ ಹಿಡನ್ ಸೀಕ್ರೆಟ್ ಆಗಿದೆ ಅದನ್ನ ತಿಳ್ಕೊಂಡು ಜನರಿಗೆ ಜಸ್ಟ್ ಶೋ ಅಪ್ ಮಾಡಬೇಕು ಅಂತ ಆ ಉದ್ದೇಶ ಇಟ್ಕೊಂಡು ಬಂದಿದೆ. ಆಮೇಲೆ ಅದು ದೊಡ್ಡ ರಹಸ್ಯ ಇದೆ. ಐಕಾ ಪಾಡ್ಕಾಸ್ಟ್ ನಲ್ಲಿ ಎಲ್ಲಾನು ಸಂಪೂರ್ಣವಾಗಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ನಾಳೆ ಇವತ್ತೊಂದು ನೈಟ್ ಅಷ್ಟೇ ಇಲ್ಲ ಊರಲ್ಲಿ ಇರೋದು, 13ನೇ ತಾರೀಕು ಅನ್ಕೊಂತೀನಿ, ಮೇ ಬಿ ಜೂನ್ 13. ಸೊ ನಾಳೆ ಹೋಗ್ತಾ ಇದೀನಿ. ಕಂಪ್ಲೀಟ್ ಆಗಿ ಓನ್ಲಿ ನಾಳೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಒಂದಿಷ್ಟು ಹಾಕ್ಬೇಕು. PC ಕರೆದಿದ್ದಾರೆ, PC ಓದೋಗೋಸ್ಕರ ಹೋಗ್ತಾ ಇದೀನಿ ಅಂತ ಕೆಲವೊಂದಿಷ್ಟು ಜನ ಅನ್ಕೋತಾರೆ. ಸೊ ನಾನು PC ಗೆ ಸ್ಟಾಪ್ ಆಗಿಲ್ಲ. ಹ್ಯಾವ್ ಬಿಗ್ ಡ್ರೀಮ್. ನಾನು ಯಾರ ಮುಂದೆನೂ ರಿವೀಲ್ ಮಾಡಕ್ ಹೋಗಿಲ್ಲ, ಬಟ್ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಅಂತ ತಕ್ಷಣ ಗಿವ್ ಅಪ್ ಮಾಡಕ್ ಅಂತಲ್ಲ. ಸೊ ನನ್ಗೆ ಇವಾಗ ಸದ್ಯದ ನನ್ನ ಪರಿಸ್ಥಿತಿ, ನನ್ನ ಫೈನಾನ್ಸಿಯಲ್ ಕಂಡೀಷನ್ ಯಾವ ತರ ಇದೆ ಅಂದ್ರೆ, ನಾನು ಏನೋ ಒಂದು ಮಾಡ್ಲೇಬೇಕು. ನನ್ಗೆ ಬೇಕಾಗಿದ್ದು ಸದ್ಯಕ್ಕೆ ಮಂತ್ಲಿ ಸರ್ವೈವಲ್ ಆಗೋಗೋಸ್ಕರ ಮನಿ ಬೇಕು. ನಾನು UPSC
UPSC ಕೋಚಿಂಗ್ ತಗೊಂಡಿಲ್ಲ, UPSC ಮೆಂಟರ್ಶಿಪ್ ತಗೊಂಡಿಲ್ಲ, UPSC ಸಂಬಂಧಪಟ್ಟಂತ ಆಪ್ಷನಲ್ ಸಬ್ಜೆಕ್ಟ್ ಕ್ಲಾಸಸ್ ತಗೊಂಡಿಲ್ಲ. ಕಂಪ್ಲೀಟ್ಲಿ ನೋ ಐ ಆಮ್ ಜೀರೋ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ಗೇನು ಗೊತ್ತಿಲ್ಲ. ಸ್ಟಾರ್ಟಿಂಗ್ ನಾನು 2024ರಲ್ಲಿ ಧಾರವಾಡಕ್ಕೆ ಹೋಗಿ ಕೋಚಿಂಗ್ ಮಾಡಿದ್ದೆ. ಯಾವ್ದಂದ್ರೆ PSI ಕೋಚಿಂಗ್ ಮಾಡಿದ್ದೆ. ನಿಜ ಹೇಳ್ತೀನಿ, PSI ಕೋಚಿಂಗ್ ಮಾಡಿದ್ದೆ. ಸೊ ಅಲ್ಲಿ ನನ್ಗೆ ಇಂಗ್ಲಿಷ್ ಗಂಧಗಳಿಗೆ ಓದಕ್ ಬರ್ತಿರ್ಲಿಲ್ಲ. ಅವಾಗ ಪ್ರಜಾವಾಣಿ ಮತ್ತು ದ ಹಿಂದೂ ನ್ಯೂಸ್ ಪೇಪರ್ ತಗೊಂಡು ಹಾಗೆ ಪ್ರಾಕ್ಟೀಸ್ ಮಾಡಿ ನೋ ಐ ಆಮ್ ಓಕೆ. ಒಂದ್ ಲೆವೆಲ್ ಅಲ್ಲಿ ನನ್ಗೆ ಓದಿದ್ದೆಲ್ಲಾನು ಅರ್ಥ ಆಗುತ್ತೆ. ಒಂದು 70% ಎಲ್ಲ ಓದಿದ್ದೆಲ್ಲ ಅರ್ಥ ಆಗುತ್ತೆ. ಸೊ ನನ್ಗೆ ಇನ್ನೊಂದು ಬಿಗ್ ಪ್ರಾಬ್ಲಮ್ ಏನು ಅಂದ್ರೆ, ನಾನು ಕನ್ನಡ ಮೀಡಿಯಂ ಬಿಲಾಂಗ್ಸ್ ಆಗಿರೋದ್ರಿಂದ ನಾನು ಇಂಗ್ಲಿಷ್ ನ ತುಂಬಾ ನೆಗ್ಲಿಜೆನ್ಸಿ ಮಾಡಿರೋದ್ರಿಂದ ನನ್ಗೆ ಈ ದೊಡ್ಡ ಹೊಡೆತ ಬಿದ್ದಿದ್ರೆ ಏನಂದ್ರೆ, ನನ್ಗೆ ಓದಿದ ಅರ್ಥ ಆಗುತ್ತೆ, ಓದಕ್ ಬರುತ್ತೆ, ಎಲ್ಲಾನು ಓಕೆ. ಬಟ್ ಒಂದು ಪರ್ಫೆಕ್ಟ್ ಆದ ಆನ್ಸರ್ ರೈಟಿಂಗ್ ಮಾಡೋಕೆ ನನಗೆ ತುಂಬಾ ಕಷ್ಟ ಆಗುತ್ತೆ ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ನಾನು ಎಕ್ಸಾಮಿನೇಷನ್ ಬರಿತೀನಿ ಅಂದ್ರೆ, ಸೊ ನನಗೆ ಇಂಗ್ಲಿಷ್ ತಕ್ಕಮಟ್ಟಿಗಾದ್ರೂ ನನಗೆ ಬರಬೇಕು. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಆದ್ರೂ ಬರ್ಬೇಕು. ಬಟ್ ನಾವು ಐ ಆಮ್ ಓಕೆ, ಅರ್ಥ ಆಗುತ್ತೆ, ಓದ್ತೀನಿ ಅಂತಾನು ಅರ್ಥ ಆಗುತ್ತೆ. ಬಟ್ ಓದಕ್ಕೂ ಬರುತ್ತೆ. ಬಟ್ ಓದಿದ್ದನ್ನ ಅರ್ಥ ಮಾಡ್ಕೊಂಡಿದ್ದನ್ನ ಗ್ಲಾನ್ಸ್ ಮಾಡ್ಕೊಂಡು ಒಂದು ಪರ್ಫೆಕ್ಟ್ ಸ್ಟ್ರಕ್ಚರ್ ಆಗಿ ಒಂದು ಆನ್ಸರ್ ರೈಟಿಂಗ್ ಇದೆಯಲ್ಲ, ಆ ರೈಟಿಂಗ್ ಸ್ಕಿಲ್ ನನಗೆ ಇನ್ನೂ ಬಂದಿಲ್ಲ, ಬರಬೇಕು. ಸೊ ಅದ್ರಗೋಸ್ಕರ ನಾನು ಇನ್ನೂ ಎಫರ್ಟ್ ಹಾಕ್ಬೇಕು. ನಾನು ಸಿಕ್ಕಾಪಡೆ ಎಫರ್ಟ್ ಹಾಕ್ಬೇಕು. ನನಗೆ ಇನ್ನೂ ಏನು ಗೊತ್ತಿಲ್ಲ. ಐ ಆಮ್ ಬಿಗ್ನರ್, ಕಂಪ್ಲೀಟ್ಲಿ ಐ ಆಮ್ ಬಿಗ್ನರ್. ಸೊ ನನ್ನ ಮುಂದೆ ಚಾಲೆಂಜ್ ಇರೋದು, ಸೊ ನಾನೊಬ್ಬ ರೈತಾಪಿ ಕುಟುಂಬದ ರೈತನ ಮಗ ಆಗ್ಬಿಟ್ಟು UPSC ಪಾಸ್ ಮಾಡ್ಬೇಕು ಅನ್ನೋದೇ ನನ್ನ ಒಂದು ಡ್ರೀಮ್. ಫ್ಯಾಮಿಲಿಯಲ್ಲಿ ತುಂಬಾ ಕಚಾಟ್ಗಳೆಲ್ಲ ಇದಾವೆ, ಅವೆಲ್ಲಾನು ಸೈಡಿಗೆ ಇಟ್ಟು ತುಂಬಾ ಫ್ರಸ್ಟ್ರೇಷನ್ ಜಾಸ್ತಿ ಇದೆ ಇವಾಗ. ಅದನ್ನೆಲ್ಲ ನಾನು ಐಕಾ ಪಾಡ್ಕಾಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ, ನಾನು ಧಾರವಾಡಕ್ಕೆ ಹೋಗ್ತೀನಿ. ನನ್ನ ಮೇನ್ ಟಾರ್ಗೆಟ್ ಬಂದ್ಬಿಟ್ಟು UPSC ಕ್ರ್ಯಾಕ್ ಮಾಡೋದು. ಅದರಲ್ಲಿ ನನ್ನ ಫೇವರೇಟ್ ಹುದ್ದೆನ ನಾನು ಪಡ್ಕೊಳ್ಳೋದು. ಅದು IAS ಯಾವ್ದಾದ್ರು ಇರ್ಬೋದು. ಅದರಲ್ಲಿ 21 ಹುದ್ದೆಗಳು ಬರ್ತವೆ. ಆ 21 ಹುದ್ದೆದಲ್ಲಿ ನನ್ನೊಂದು ಫಸ್ಟ್ ಪ್ರೆಫರೆನ್ಸ್ ಇರೋದು ಆ ಹುದ್ದೆಗೆ. ಸೊ ಆ ಹುದ್ದೆನ ನಾನು ಸದ್ಯಕ್ಕೆ ಎಲ್ಲಿ ರಿವೀಲ್ ಮಾಡಲ್ಲ. ಬಟ್ UPSC ಪ್ರಿಪರೇಷನ್ ಮಾಡ್ತಾ ಇದ್ದೀನಿ, ಅಷ್ಟು ಮಾತ್ರ ರಿವೀಲ್ ಮಾಡ್ತೀನಿ. ಬಟ್ ನನ್ನ ಫಸ್ಟ್ ಪ್ರೆಫರೆನ್ಸ್ ಇರುವಂತ ಹುದ್ದೆನ ನಾನು ಎಲ್ಲಿ ರಿವೀಲ್ ಮಾಡಲ್ಲ. ಸದ್ಯಕ್ಕೆ ಏನಿಲ್ಲ, ನಾಳೆ ಧಾರವಾಡಕ್ಕೆ ಹೋಗ್ತೀನಿ. ಧಾರವಾಡಕ್ಕೆ ಹೋಗಿ ರೂಮ್ ಎಲ್ಲ ಹುಡುಕ್ಬೇಕು, ಒಂದು ಪಾರ್ಟ್ ಟೈಮ್ ಜಾಬ್ ನೋಡ್ಬೇಕು, ಎಲ್ಲಾನು ಇದೆ, ಬೇಜಾನ್ ಇದೆ. ಹಾಗೆ ಹೇಳ್ತಾ ಹೋದ್ರೆ ತುಂಬಾ ವಿಡಿಯೋ ಲೆಂತ್ ಆಗ್ಬಿಡುತ್ತೆ. ಫಿನಿಶಿಂಗ್ ಕೊಟ್ಬಿಡೋಣ ಮಾರಾಯರೆ. ನೀವು ಕೂಡ ಅದನ್ನೇ ಕೊರಿತಾ ಇದ್ದಾನೆ ಅಂತ ಅನ್ಕೊಂತೀರಾ. ಓಕೆ, ನನ್ನ ಮುಂದಿನ ಗುರಿ ಏನಿದ್ರು ಫೋಕಸ್ ಆನ್ ಓನ್ಲಿ ಗೋಲ್. ಫ್ರಸ್ಟ್ರೇಷನ್ ಜಾಸ್ತಿ ಇದೆ, ಮೆಂಟಲ್ ಪ್ರೆಷರ್ ಜಾಸ್ತಿ ಇದೆ, ಫೈನಾನ್ಸಿಯಲ್ ಪ್ರಾಬ್ಲಮ್ ಜಾಸ್ತಿ ಇದೆ. ಮನೇಲಿ ಕೇಳಿದ್ರೆ UPSC ಓದ್ತೀನಿ, ನನ್ಗೆ ಒಂದು ಒಳ್ಳೆ ಕೋಚಿಂಗ್ ಹೋಗ್ಬೇಕು ಅಂತ ಎಲ್ಲ ಕೇಳಿದ್ರೆ ದೇ ಡಿಡಂಟ್ ಸಪೋರ್ಟ್. ಅವ್ರ ಕೈಲಿ ಎಷ್ಟಾಗಬೇಕು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ಎಕ್ಸ್ಪೆಕ್ಟೇಷನ್ ಮಾಡೋದು ತಪ್ಪಾಗುತ್ತೆ. ಸೊ ನಾನೇ ಅರ್ನ್ ಮಾಡ್ಕೊಂಡು ಓದ್ಬೇಕು. ಸೊ ಅದ್ರಗೋಸ್ಕರ ನಾನು ಈ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀನಿ. ಮುಂಚೆ ನಾನು ಫಸ್ಟ್ಗೆ ಯೂಟ್ಯೂಬ್ ಬಂದಾಗ ನಾನು ದುಡ್ಡು ಮಾಡಬೇಕು, ಆ ದುಡ್ಡಿಂದ ನಾನು ಏನೋ ಒಂದು ಮಾಡಬೇಕು ಅಂತ ಬಂದವನಲ್ಲ. ಸೊ ಕಂಪ್ಲೀಟ್ಲಿ ಬಿಗಿನರ್ ಯೂಟ್ಯೂಬ್ ಆದಾಗ ನಾನು ಟ್ರಾವೆಲ್ ಮಾಡಬೇಕು, ನೋಡಬೇಕು, ಪ್ಲೇಸಸ್ನ ತಿರುಗಾಡಬೇಕು, ಸುತ್ತಾಡಬೇಕು, ಈ ಜಗತ್ನ ನೋಡಬೇಕು ಅಂತ ಬಂದವನು. ಸೊ ಅದರಿಂದ ದುಡ್ಡು ಬರಬೇಕು ಅಂತ ಯಾವುದೇ ಎಕ್ಸ್ಪೆಕ್ಟೇಷನ್ ಇಂದ ಬಂದಿಲ್ಲ, ಒಂದು ಹೆಸರು ಮಾಡಬೇಕು ಅಂತ ಬಂದಿರಲಿಲ್ಲ. ಸೊ ಇವಾಗ ನನಗೆ ಒಂದೇ ಒಂದು ಚಿಕ್ಕ ಎಕ್ಸ್ಪೆಕ್ಟೇಷನ್ ಇದೆ. ಬೇಗ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು 1000 ಜನ ರೀಚ್ ಮಾಡಿ 4000 ಅವರ್ಸ್ ವಾಚಿಂಗ್ ಅವರ್ ಕಂಪ್ಲೀಟ್ ಆದರೆ ನನಗೆ ಮಾನಿಟೈಸೇಷನ್ ಆನ್ ಆಗಿ ಏನೋ ಮಂತ್ಲಿ ಒಂದು 5 to 6K ಏನಾದರೂ ಅರ್ನ್ ಆಗೋ ಥರ ಚಾನ್ಸಸ್ ಏನಾದರೂ ಸಿಕ್ಕರೆ ನನ್ನ UPSC ಜರ್ನಿ ಓದೋ ಸ್ಟಡಿ ಏನಿದೆ ಅದು ಕಂಪ್ಲೀಟ್ ಆಗೋಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಒಂದು ಚಿಕ್ಕ ಆಸೆ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಸೊ ಅದ್ರಗೋಸ್ಕರ ಈ ಚಾನಲ್ ಅನ್ನ ಡೈಲಿ ವ್ಲಾಗ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸಪೋರ್ಟ್, ನಿಮ್ಮ ಲವ್ ನ ನನಗೆ ನೀಡಿ ಅಂತ ಕೇಳ್ತಾ, ನನ್ನ UPSC ಕಂಪ್ಲೀಟ್ ಸೆಟಪ್ ಜೊತೆಗೆ, ರೂಮ್ ಸೆಟಪ್ ಜೊತೆಗೆ, ನನ್ನ ಸಿಲೆಬಸ್ ಕಾಪಿ ಆಗಿರ್ಬೋದು, ನನ್ನ ಆಪ್ಷನಲ್ ಸಬ್ಜೆಕ್ಟ್ ಯಾವುದು ಅಂತ ಎಲ್ಲಾನು ರಿವೀಲ್ ಮಾಡ್ತೀನಿ. ವಿಡಿಯೋ ಲೆಂತ್ ಆಗ್ಬಿಡುತ್ತೆ. ಎಲ್ಲಾದ್ರ ಜೊತೆಗೆ ಸ್ಟಡಿ ಜೊತೆಗೆ ವಿತ್ UPSC ಪ್ರಿಪರೇಷನ್ ಡೈಲಿ ವ್ಲಾಗ್ ಜೊತೆಗೆ ಐಕಾ ಪಾಡ್ಕಾಸ್ಟ್ ನ ಇಂಟರ್ವ್ಯೂ ಹೋಸ್ಟರ್ ಆಗಿ ಕೂಡ ನಾನು ನಿಮ್ಮ ಮುಂದೆ ಅತಿ ಬೇಗ ಬಂದ್ಬಿಡ್ತೀನಿ ನಿಮ್ಮ ಮುಂದೆ. ಸೊ ನನ್ನದೇ ಆದ ಕಥೆಯ, ನನ್ನದೇ ಆದ ನೋವುಗಳಿಂದ, ನನ್ನದೇ ಆದ ಬದುಕಿನ ಒಂದು ಕರಾಳ ಸತ್ಯಗಳು ತುಂಬಾ ಇದೆ. ಅವೆಲ್ಲಾನು ನಿಮಗೆ ಐಕಾ ಪಾಡ್ಕಾಸ್ಟ್ ನಲ್ಲಿ ರಿವ್ಯೂ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ, ಬಾಯ್.